ಅರಿಶಿಣ ಮತ್ತು ತುಪ್ಪದಿಂದ ಈ ಕೆಲಸವನ್ನು ಮನೆಯಲ್ಲಿ ಮಾಡಿ ನೋಡಿ. 6 ಶುಕ್ರವಾರದ ಒಳಗಾಗಿ ಮನೆಗೆ ಮಹಾಲಕ್ಷ್ಮಿಯ ಪ್ರವೇಶ ಆಗಮನವಾಗುತ್ತದೆ. ಮನೆಯಲ್ಲಿ ಮಹಾಲಕ್ಷ್ಮಿ ಪ್ರವೇಶದಿಂದ ಮನೆಯಲ್ಲಿರುವಂತಹ ಯಾವುದೇ ಹಣಕಾಸಿಗೆ ಸಂಬಂಧಪಟ್ಟ ಕಷ್ಟಗಳಿದ್ದರೂ ಶಾಶ್ವತವಾಗಿ ಮುಕ್ತಿಯನ್ನು ಪಡೆಯುತ್ತೀರಿ. ಮನೆಯಲ್ಲಿ ಮಹಾಲಕ್ಷ್ಮಿ ಸದಾ ನೆಲೆಸುತ್ತಾಳೆ. 6 ಶುಕ್ರವಾರದೊಳಗೆ ಈ ಕೆಲಸವನ್ನು ಮಾಡುವ ಯಾವುದೇ ಯಜಮಾನಿಯಾಗಲಿ ಅವರಿಗೆ ದೈವ ಬಲ ಅನ್ನುವುದು ಖಂಡಿತ ಆಗುತ್ತದೆ. ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು, ಸಾಲದ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯುತ್ತಾರೆ. ಮನೆಯ ಯಜಮಾನ ಶ್ರೀಮಂತನಾಗುತ್ತಾನೆ. ಆ ತಂತ್ರ ಯಾವುದು, ಯಾವ ರೀತಿ ಮಾಡಬೇಕು, ಎಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ. ನಾವು ಹಾಕುವ ಪ್ರತಿ ದೈವ ಮಾಹಿತಿಗಳು, ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಬಂದು ತಲುಪುತ್ತೆ. ಹಾಗೂ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಮನೆಯಲ್ಲಿಟ್ಟು ಪ್ರತಿಷ್ಠಾಪಿಸಿ ಪ್ರತಿನಿತ್ಯ ಪೂಜೆ ಮಾಡಿ. ಯಾವುದೇ ರೀತಿಯಾದಂತಹ ಹಣಕಾಸಿನ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರ ಸಿಗುತ್ತೆ. ಅದಕ್ಕಾಗಿ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ. ಎಲ್ಲ ಸಮಸ್ಯೆಗೂ ಮುಕ್ತಿಯನ್ನು ಕೊಡುತ್ತಾರೆ. ದಿನೇ ದಿನೇ ಹಣಕಾಸಿನ ಸಮಸ್ಯೆಗಳಲ್ಲಿ ವಿಪರೀತವಾದ ತೊಂದರೆಗಳನ್ನು ಅನುಭವಿಸುತ್ತಿದ್ದೇವೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಅನ್ನೋದು ಕಾಣ್ತಾ ಇಲ್ಲ. ಮನೆಯ ಏಳಿಗೆ ಅನ್ನುವುದು ಆಗ್ತಾ ಇಲ್ಲ. ಹಣಕಾಸಿನ ಸಮಸ್ಯೆ ಹೆಚ್ಚಾಗಿ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟೋಕ್ಕೂ ದುಡ್ಡು ಆಗ್ತಿಲ್ಲ. ಮದುವೆ ಸಮಾರಂಭಗಳು ಮಾಡೋದಕ್ಕೂ ದುಡ್ಡು ಸಿಗ್ತಾ ಇಲ್ಲ. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಅನ್ನುವವರು ಒಂದು ಸ್ಟೀಲ್ ತಟ್ಟೆಯನ್ನು ತೆಗೆದುಕೊಂಡು ಅದಕ್ಕೆ ಈ ತಂತ್ರವನ್ನು ಮಾಡಬೇಕು. ಸ್ಟೀಲ್ ತಟ್ಟೆಗೆ ಒಂದು ಮುಷ್ಟಿಯಷ್ಟು ಅರಿಶಿಣವನ್ನು ಹಾಕಬೇಕು ಮತ್ತು ಅದಕ್ಕೆ ತಕ್ಕ ಹಾಗೆ ತುಪ್ಪವನ್ನು ಬೆರೆಸಬೇಕು. ಒಂದು ಅರ್ಧ ಲೋಟ ತುಪ್ಪವನ್ನು ಅದಕ್ಕೆ ಬೆರೆಸಿ ಅರಿಶಿಣವನ್ನು ಚೆನ್ನಾಗಿ ಕಲಸಬೇಕು. ಕಲಸಾದ ನಂತರ ಆ ತಟ್ಟೆಗೆ ಅರಿಶಿಣವನ್ನು ಚೆನ್ನಾಗಿ ಹಚ್ಚಬೇಕು. ಸಂಪೂರ್ಣವಾಗಿ ಒಂದು ಮುಷ್ಟಿಯಷ್ಟು ಅರಿಶಿಣ ಖಾಲಿಯಾಗುವ ರೀತಿಯಲ್ಲಿ ಅರಿಶಿಣದ ತಟ್ಟೆಯಾಗಿ ಅದನ್ನು ಮಾರ್ಪಡಿಸಿಕೊಳ್ಳಬೇಕು. ಸಂಪೂರ್ಣ ಒಣಗಲು ಬಿಟ್ಟು ಆದ ನಂತರ ಲವಂಗದಿಂದ ಅದರ ಮೇಲೆ ಓಂ ಶ್ರೀಂ ಕ್ಲೀಂ ಅಂತ ಬರಿಬೇಕು. ಬರೆದಾದ ನಂತರ 2 ಹಿಡಿ ಅಕ್ಕಿಯನ್ನು ಆ ತಟ್ಟೆಗೆ ಹಾಕಬೇಕು. ಅದರ ಮೇಲೆ ವೀಳ್ಯದೆಲೆಯನ್ನು ಇಡಬೇಕು. ಅರಿಶಿಣದ ಕೊಂಬನ್ನು ಇಡಬೇಕು. ನಿಮ್ಮ ಮನಸ್ಸಿನಲ್ಲಿರುವ ಕಷ್ಟಗಳನ್ನೆಲ್ಲ ಹೇಳಿಕೊಂಡು ದೇವರ ಮುಂದೆ ಪ್ರಾರ್ಥನೆಯನ್ನು ಮಾಡಬೇಕು. ಈ ರೀತಿ ಮಾಡಿ 6 ಶುಕ್ರವಾರಗಳ ಕಾಲ ಈ ರೀತಿ ಮಾಡುತ್ತಾ ಬರಬೇಕು. 6ನೇ ಶುಕ್ರವಾರ ಧನಾಗಮನವಾಗುತ್ತದೆ. ಮಹಾಲಕ್ಷ್ಮಿ ಪ್ರವೇಶವಾಗುತ್ತದೆ. ಯಾವುದಾದರೂ ಮೂಲದಿಂದ ಹಣಕಾಸಿನ ಹರಿವು ಅನ್ನುವುದು ಹೆಚ್ಚಾಗುತ್ತಾ ಬರುತ್ತದೆ. ಸಾಲ ಬಾಧೆಗಳು ಮುಕ್ತರಾಗುತ್ತೀರಿ ಮತ್ತು ಯಾವುದೇ ರೀತಿಯಾದಂತಹ ಮನೆಯಲ್ಲಿರುವವರಿಗೆ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದರೂ ಕೂಡ ಅದು ಸಂಪೂರ್ಣ ನಿವಾರಣೆ ಆಗುತ್ತದೆ. 6ನೇ ಶುಕ್ರವಾರ ಆ ತಟ್ಟೆಯಲ್ಲಿರುವ ಅಷ್ಟು ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಎಕ್ಕದ ಗಿಡದ ಬುಡಕ್ಕೆ ಹಾಕಿ ಹಿಂತಿರುಗಿ ನೋಡದೆ ಬಂದು ಬಿಡಬೇಕು. ಮಹಾಲಕ್ಷ್ಮಿ ಸ್ವರೂಪವಾದ ಎಕ್ಕದ ಗಿಡಕ್ಕೆ ಹಾಕಿ ಹಿಂತಿರುಗಿ ಬರುವಷ್ಟರಲ್ಲಿ ಧನಲಕ್ಷ್ಮಿ ಅನ್ನುವುದು ಮನೆಗೆ ಪ್ರವೇಶ ಮಾಡಿರುತ್ತಾಳೆ. ಇದರಿಂದ ಎಲ್ಲ ರೀತಿಯಾದಂತಹ ಆರ್ಥಿಕ ಸಮಸ್ಯೆ ಅನ್ನುವುದು ಕಡಿಮೆ ಆಗುತ್ತದೆ. ಒಂದು ವೇಳೆ ಇದನ್ನು ಮಾಡ್ತಾ ಇದ್ದೀವಿ ಆದರೂ ಆಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ ಹೇಗೆ ಮಾಡ್ತಾ ಇದ್ದೀವಿ ಅಂತ, ಸರಿಯಾದ ನಿಯಮದಲ್ಲಿ ಮಾಡ್ತಾ ಇದ್ದೀವಾ ಇಲ್ವಾ ಗೊತ್ತಾಗ್ತಾ ಇಲ್ಲ ಗುರುಗಳೇ ಅನ್ನುವವರು ನಮಗೆ ಒಂದು ಕರೆ ಮಾಡಿ. ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರೂಜಿ ಅವರು ಎಲ್ಲ ಸಮಸ್ಯೆಗೂ ಶಾಶ್ವತವಾಗಿ ಮತ್ತು ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದಗಳು.